ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಹನುಮಾನ್. ಸ್ನೇಹಿತರೆ, ನಾವೆಲ್ಲರೂ ಹನುಮಾನ್ ಚಾಲೀಸನ ಓದ್ತೀವಿ. ಅದ್ರ ಬಗ್ಗೆ ಭಾಳ ಭಕ್ತಿ ಗೌರವನೂ ಐತೆ. ಆದರೆ ಅದನ್ನು ರಚಿಸಿದವರು ಶ್ರೀ ಗೋಸ್ವಾಮಿ ತುಳಸಿದಾಸರು. ಅದನ್ನು ರಚಿಸಿದರು, ಎಲ್ಲಿ ರಚಿಸಿದರು, ಅವರು ರಚಿಸುವಂಥ ಆ ಒಂದು ಕಾಲ ಯಾವುದು, ಎಲ್ಲಿ ರಚಿಸಿದರು, ಯಾಕೆ ಬಂತಂತ ಒಂದು ಸನ್ನಿವೇಶ ಅನ್ನುವಂಥದ್ದನ್ನು ನಾನಿವತ್ತು ಕತೆ ಮುಖಾಂತರ ಹೇಳ್ತೀನಿ. ಬರೀ ನೋಡೋಣ. ಹನುಮಾನ್ ಚಾಲೀಸ ಕಲಿಯುಗದ ಕಾಮಧೇನು ಅಂತಾರೆ. ಇದನ್ನು ಭಕ್ತಿ ಭಾವದಿಂದ ನಿಯಮಿತವಾಗಿ ಪ್ರತಿದಿನ ಹೇಳ್ಕೊತ ಪಾರಾಯಣ ಮಾಡ್ಕೊತ ಬಂದ್ರೆ ಭಕ್ತರು ಎಲ್ಲ ಇಷ್ಟಾರ್ಥ ಈಡೇರ್ತಾವಂತ. ಎಷ್ಟು ಸಂಕಟ ಸಮಸ್ಯೆಗಳಿದ್ರೂ ಹನುಮಂತ ಅದನ್ನು ಆ ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾನಂತ. ಸ್ವತಃ ತುಳಸಿದಾಸರು ಕಾರಾಗೃಹದೊಳಗಿರ್ತಾರೆ. ಕಾರಾಗೃಹದ ವಾಸದಲ್ಲಿದ್ದಾಗ ಇದನ್ನು ರಚಿಸಿ ಪಠಿಸಿದ್ರಂತ. ಆ ಪಠನೆಯಿಂದ ಆಂಜನೇಯ ಖುಷಿಯಾಗಿ ಅವ್ರಿಗೆ ಕೃಪೆಯಿಂದ ಬಿಡುಗಡೆ ಆಗ್ತಾರಂತ. ಅಂದ್ರೆ ಹನುಮಾನ್ ಚಾಲೀಸ ರಚನೆ ಆಗಿದ್ದರಿಂದ ಸಾಕ್ಷಾತ್ ಆಂಜನೇಯನ ತುಳಸಿದಾಸರಿಗೆ ದರ್ಶನ ನೀಡಿದ್ರಂತ. ದರ್ಶನ ನೀಡಿ ಆಶೀರ್ವದಿಸಿದ್ರಂತ. ಇಂಥ ಕಾರ್ಯಸಿದ್ಧಿ ಹನುಮಾನ್ ಚಾಲೀಸದ ರಚನೆ ಹೆಂಗೆ ಅನ್ನೋದನ್ನು ಈ ಕಥೆ ಮುಖಾಂತರ ತಿಳಿಯೋಣ. ತುಳಸಿದಾಸರು ಭಾರತ ಕಂಡ ಅತ್ಯದ್ಭುತ ಸಂತರು, ರಾಮ ಭಕ್ತರು. ರಾಮಾಯಣ ಬರೆದ ವಾಲ್ಮೀಕಿ ಋಷಿಗಳ ಈ ಜನ್ಮದಾಗ ತುಳಸಿದಾಸರಾಗಿ ಹುಟ್ಟಿದ್ರಂತ. ಅವ್ರ ಜನ್ಮನೇ ಇದು. ಶ್ರೀರಾಮಚರಿತ ಮಾನಸ ತುಳಸಿದಾಸರ ಅತ್ಯಂತ ಮಹಾನ್ ಗ್ರಂಥ. ಈ ಗ್ರಂಥವನ್ನು ಬರೀಲಿಕ್ಕೆ ಹನುಮಂತ ದೇವರೇ ಪ್ರೇರೇಪಿಸಿದ್ರಂತ. ಶ್ರೀರಾಮ ಮತ್ತು ಲಕ್ಷ್ಮಣ ದರ್ಶನ ಕೂಡ ಮಾಡಿಸಿದ್ರಂತ ಹನುಮಂತ ದೇವರು ತುಳಸಿದಾಸರಿಗೆ. ಅವರ ದರ್ಶನದ ನಂತರನ ಶ್ರೀರಾಮ ದರ್ಶನದ ನಂತರನ ಶ್ರೀರಾಮಚರಿತ ಮಾನಸನ ರಚಿಸ್ಯಾರಂತ ತುಳಸಿದಾಸರು. ತುಳಸಿದಾಸರು ಶ್ರೀರಾಮರ ಪರಮ ಭಕ್ತರಾಗಿರ್ತಾರಂತ. ಅದಕ್ಕೆ ಪ್ರಭು ಶ್ರೀರಾಮ ತುಳಸಿದಾಸರ ಯಾವುದೇ ಇಚ್ಛೆ ಇದ್ದರೂ, ಅವ್ರ ಆಶೆ ಇದ್ದರೂ ಅವರು ಈಡೇರಿಸ್ತಿದ್ರಂತ. ಅವ್ರ ಮಾತು ಕೇಳ್ತಿದ್ರಂತ. ಅಂಥ ಮಹಾನ್ ಭಕ್ತ ತುಳಸಿದಾಸರು. ಯಾಕಂದರೆ ಭಗವಂತನ ಸದಾ ಧ್ಯಾನ ಮಾಡುವಂಥ ಭಕ್ತನ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರ ಆಶೆಗಳನ್ನೆಲ್ಲ ಈಡೇರಿಸ್ತಿದ್ರಂತ ಪ್ರಭು ಶ್ರೀರಾಮ. ಒಮ್ಮೆ ತುಳಸಿದಾಸರಿಗೆ ಕಾರಾಗೃಹದೊಳಗೆ ಹಾಕಿರ್ತಾರೆ. ಅವಾಗ ಏನಾಗುತ್ತಾ ಬರೀ ನೋಡೋಣ. ತುಳಸಿದಾಸರು ಶ್ರೀರಾಮಚರಿತ ಮಾನಸ ರಚಿಸಕ್ಕಂತ ಹರಿದ್ವಾರಕ್ಕೆ ಬಂದು ನೆಲೆಸ್ತಾರಂತ. ಅಪ್ಪಟ ರಾಮ ಭಕ್ತರು ಸದಾ ರಾಮನಾಮದಾಗಲೇ ತಲ್ಲೀನರಾಗಿರ್ತಿದ್ರು. ಒಂದು ಸಲ ಏನಾಗಿರುತ್ತಾ, ಹಿಂಗೆ ದಾರಿಯೊಳಗೆ ನಡ್ಕೊತ ಹೋಗ್ತಿರ್ತಾರೆ. ಒಬ್ಬಳು ಹೆಣ್ಮಗಳು ಬಂದು ಸ್ತ್ರೀ ಅವ್ರ ಕಾಲಿಗೆ ಬಿದ್ದು ಅಳಾಕೊಂಡಿರ್ತಾಳೆ. ಅವಾಗ ತುಳಸಿದಾಸರು ಆಶೀರ್ವಾದ ಮಾಡ್ತಾರೆ, ದೀರ್ಘ ಸುಮಂಗಲಿ ಭವ ಅಂತ. ಆ ಹೆಣ್ಮಗಳು ಅವಾಗ ಇನ್ನೂ ಜೋರಾಗಿ ಅಳಾಕೊಂಡಿರ್ತಾಳೆ. ತುಳಸಿದಾಸರು ಕೇಳ್ತಾರೆ, ಯಾಕೆ ಅಳ್ತೀರಿ ಅಂತ. ಅವಾಗ, ಇವತ್ತು ನನ್ನ ಗಂಡನ್ನ ಮೃತ್ಯು ಆಗೈತಿ, ಅದಕ್ಕೆ ನಿಮ್ಮ ಪಾದಕ್ಕೆ ಬೀಳಂದ್ರು ನನಗೆ ಗೊತ್ತಿದ್ದವರು, ಅದಕ್ಕೆ ನಾನು ನಿಮ್ಮ ಪಾದಕ್ಕೆ ಬಂದು ಬಿದ್ದೀನಿ ಅಂತ. ತುಳಸಿದಾಸರಿಗೆ ಗಾಬರಿ ಆಗಿಬಿಡುತ್ತೆ. ಈಗ ಗಂಡ ತೀರ್ಕೊಂಡಾನ, ನಾನು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿನಲ್ಲ ಅಂತ. ಅವರ ಒಂದು ತೀರ್ಥದ ನೀರು ಸಹ ರಾಮ ರಾಮ ಅಂದ್ರೆ ಪವಿತ್ರ ಆಗ್ತಿತ್ತಂತ. ಅಷ್ಟು ಶಕ್ತಿ ಸಿಕ್ಕಿತ್ತಂತ ತುಳಸಿದಾಸರಿಗೆ. ಆಕೆ ಮನೆಗೆ ಕರ್ಕೊಂಡು ಹೋದ್ಲಂತ. ಗಂಡ ಸತ್ತಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ನೋಡಿ ಹೇಳಿದ್ರಂತ, ಎಲ್ಲರೂ ದೀರ್ಘವಾಗಿ ರಾಮನಾಮವನ್ನು ಜಪ ಮಾಡೋಣ, ಆ ಭಗವಂತನ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತಾ ಅಂಥೇಳಿ ಎಲ್ಲರೂ ಕೂಡಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ರಾಮನಾಮ ಮಾಡಕುಂತ್ರಂತ. ಮಾಡಿದ ಮೇಲೆ ತುಳಸಿದಾಸರು ತಮ್ಮ ಹತ್ರ ಇರುವಂಥ ನೀರನ್ನು ಆ ಸತ್ತ ವ್ಯಕ್ತಿ ಮುಖದೊಳಗೆ ಪ್ರೋಕ್ಷಣೆ ಮಾಡಿದ್ರೆ ಆ ವ್ಯಕ್ತಿ ಎದ್ದು ಬಿಡ್ತಾನೆ. ಅಂದ್ರೆ ಶ್ರೀರಾಮ ಇವ್ರಿಗೆ ವಚನ ಕೊಟ್ಟಿರ್ತಾರೆ. ಅಂದರೆ ನೀನು ಏನೇ ಇಚ್ಛೆ ಪಟ್ಟರು ನಾನು ನಿನಗೆ ಈಡೇರಿಸ್ತೀನಿ ಅಂತ. ಆ ಒಂದು ಭಗವಂತನ ಆಶೀರ್ವಾದದಿಂದ ಶ್ರೀ ತುಳಸಿದಾಸರು ಆ ನೀರು ಪ್ರೋಕ್ಷಣೆ ಮಾಡಿದ ಕೂಡಲೇ ಎದ್ದು ಬಿಡ್ತಾನೆ. ಎದ್ದ ತಕ್ಷಣ ಗಂಡ ಹೆಂಡತಿ ಇಬ್ಬರು ತುಳಸಿದಾಸರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಇವರು ಅವರಿಗೆ ಆಶೀರ್ವಾದ ಮಾಡಿ ವಾಪಸ್ ಬರ್ತಾರೆ. ಈ ಸುದ್ದಿ ಇಡೀ ದೇಶದಾದ್ಯಂತ ಹರಡ್ತೈತಿ. ಹಿಂಗೆ ಆಗ್ರಾದ ಅಕ್ಬರ್ ಬಾದ್ಶಾಗೂ ಈ ಸುದ್ದಿ ಗೊತ್ತಾಗುತ್ತೆ. ಒಂದು ಸಲ ತನ್ನ ಸೈನಿಕರನ್ನ ತುಳಸಿದಾಸರ ಆಶ್ರಮಕ್ಕೆ ಕಳಿಸಿ ಅವ್ರನ್ನ ಕರ್ಕೊಂಬರ್ರಿ ಅಂತ ಕಳಿಸ್ತಾನೆ. ತುಳಸಿದಾಸರು ಏನಂತಾರೆ, ಇಲ್ಲ ನಾ ಬರಲ್ಲ, ನಾನು ರಾಮ ಭಕ್ತ, ನಿನ್ನ ಬಾದ್ಶಾನ ಕಡೆ ನಂದೇನು ಕೆಲಸ ಇಲ್ಲ ಅಂತಾರೆ. ಅದನ್ನು ವಾಪಸ್ ಬಂದು ಬಾದ್ಶಾಗೆ ಹೇಳ್ತಾರೆ, ಇಲ್ಲ ಅವನ್ನ ಕರೆದ್ರೆ ಬಂದಿಲ್ಲಲ್ಲ, ಈ ಸಲ ಬಂಧಿಸ್ಕೊಂಡು ಕರ್ಕೊಂಬರ್ರಿ ಅಂತ ಹೇಳ್ತಾನೆ ಅಕ್ಬರ್. ಆವಾಗ ತುಳಸಿದಾಸರಿಗೆ ಬಂದು ನಿನ್ನ ಬಂಧಿಸ್ಕೊಂಡು ಕರ್ಕೊಂಬ ಅಂತಾರೆ ನಮ್ಮ ಬಾದ್ಶಾ. ಅಂದ ತಕ್ಷಣ ನೀವೇನು ಬಂಧಿಸೋದೇನು ಬೇಕಾಗಿಲ್ಲ, ನಾನೇ ಬರ್ತೀನಿ ನಡ್ರಿ ಅವ್ರ ಜೊತೆ ಅಂಥೇಳಿ ಅವ್ರ ಜೊತೆಗೆ ಆಗ್ರಾದ ಅಕ್ಬರ್ ಬಾದ್ಶಾನ ಆಸ್ಥಾನಕ್ಕೆ ಹೋಗ್ತಾರೆ. ಹೋದ್ಮೇಲೆ ಬಾದ್ಶಾ ಕೇಳ್ತಾನೆ, ನೀವೇನು ಸತ್ತ ವ್ಯಕ್ತಿಯನ್ನೆಲ್ಲ ಬದುಕಿಸ್ತೀರಂತಲ್ಲ, ಈಗಲೂ ಏನಾದರೂ ಒಂದು ಪವಾಡ ಮಾಡಿ ತೋರಿಸ್ರಿ ಅಂತ ಹೇಳ್ತಾನೆ. ಆವಾಗ ತುಳಸಿದಾಸರು ಹೇಳ್ತಾರೆ, ಆ ಥರ ಪವಾಡ ಅದು ಏನು ಆ ಥರದ್ದೇನಿಲ್ಲ, ಎಲ್ಲ ನನ್ನ ಪ್ರಭು ಶ್ರೀರಾಮನ ಇಚ್ಛೆ, ಅವ್ರ ಪ್ರಕಾರನ ಎಲ್ಲ ಆಗೋದು, ನಂದೇನಿಲ್ಲ ಅಂತಾರೆ. ಇಲ್ಲ ನೀ ಏನಾರು ಒಂದು ತೋರಿಸು ಅಂತಾಗ ಇವರು ಸಾಧ್ಯ ಇಲ್ಲ, ನನ್ನ ಕಡೆ ಯಾವುದು ಜಾದು ಆ ಥರದ್ದೇನೂ ಇಲ್ಲ ಅಂತ ಹೇಳ್ತಾರೆ. ಇವ್ರನ್ನ ಕಾರಾಗೃಹದೊಳಗೆ ಹಾಕ್ರಿ ಇವ್ರನ್ನ ಅಂತಂದು ಕಾರಾಗೃಹದೊಳಗೆ ಹಾಕಿಸ್ತಾರೆ.
ಅಲ್ಲಿ ಅವನ ಮಂತ್ರಿಗಳೆಲ್ಲ ಇರ್ತಾರಲ್ಲ, ಬ್ಯಾಡ್ರಿ ಅಂತಾರೆ, ಬ್ಯಾಡ್ರಿ ಪ್ರಭು ಅವ್ರನ್ನ ಹಾಕಬೇಡ್ರಿ ಅಂದ್ರೂ ಅವ ಕೇಳೋದೇ ಇಲ್ಲ, ಹಾಕಿಸ್ಬಿಡ್ತಾನೆ. ಹಾಕ್ಸಿದ ತಕ್ಷಣ ಅವ್ರ ಕಾರಾಗೃಹದೊಳಗೆ ಭಗವಂತನ ನಾಮಸ್ಮರಣೆ ಮಾಡ್ಕೊತನ ಆವಾಗ ಈ ಹನುಮಾನ್ ಚಾಲೀಸನ ರಚಿಸ್ತಾರಂತ. ಅವರು ರಚಿಸಿದ ತಕ್ಷಣ ಅಲ್ಲಿ ಅವರಿಗೆ ಶಿವ ಪಾರ್ವತಿ, ಶ್ರೀರಾಮಚಂದ್ರ, ಆಮೇಲೆ ಮಾತಾ ಸೀತಾ, ಹನುಮಾನ್ ಎಲ್ಲರೂ ಅವ್ರಿಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾರಂತ ಅವ್ರ ಕಾರಾಗೃಹದೊಳಗನ. ಇವರು ಹನುಮಾನ್ ಚಾಲೀಸ ರಚಿಸುವಾಗನ ಸಾವಿರಾರು ಕೋತಿಗಳು ಹನುಮಾನನ ಅವರು ಕೋತಿಯಾಗಿ ಅವನ ಆಸ್ಥಾನದೊಳಗೆಲ್ಲ ನುಗ್ಗಿ ಬಿಡ್ತಾವಂತ. ನುಗ್ಗಿ ಅಲ್ಲಿ ಅವ್ರಿಗೆ ಸೈನಿಕರಿಗೆ ಅವ್ರಿಗೆ ಒಂದು ತೊಂದರೆ ಕೊಡೋದು ಮಾಡಕ್ಕೆ ಬಿಡ್ತಾವಂತ. ಸೈನಿಕರೆಲ್ಲ ಬಂದು ರಾಜ ಹೇಳ್ತಾರಂತ, ಅವಂಗೆ ಅಕ್ಬರ್ಗೆ ಹೇಳ್ತಾರಂತ, ಹಿಂಗೆಲ್ಲ ಕೋತಿ ಬಂದು ತೊಂದರೆ ಕೊಡಾಕುಂತಾವಂತ. ಆಮೇಲೆ ಈ ಕಾಳು ಅವನ್ನೆಲ್ಲ ಇಡ್ತಾರಲ್ಲ, ಅವನ್ನೆಲ್ಲ ಹರಿದು, ಚೀಲ ಹರಿದು, ಕಾಳೆಲ್ಲ ಚೆಲ್ಲಾಪಿಲ್ಲೆ ಮಾಡೋದು, ಎಲ್ಲ ಸೈನಿಕರ ಮುಖ ಹರಿದು, ಈ ಥರ ಎಲ್ಲ ದಂಧಲೆ ಮಾಡಕ್ಕೆ ಬಿಡ್ತಾವಂತ ಕೋತಿಗಳು ಬಂದು. ಅವಾಗ ಅವ್ರು ಬಂದು ಹೇಳ್ತಾರೆ, ತುಳಸಿದಾಸರನ್ನ ಕೂಡಿ ಹಾಕಿದಕ್ಕನ ಸಾಕ್ಷಾತ್ ಹನುಮಾನನ ಅವತಾರನ ಇವು ಕಪಿಗಳು, ಅವ್ರನ್ನ ಬಿಟ್ಟು ಬಿಡ್ರಿ ಅಂದ್ರೆ ನಮಗೆ ಬಿಡ್ತಾವು ಅಂತಾರಂತ. ಅವಾಗ ನೀವು ಒಂದು ಬರೀ ಕೋತಿಗೆ ಇಷ್ಟು ಹೆದರ್ಕೊಂಡು ಇದನ್ನು ಮಾಡ್ತಿರಲ್ಲ, ಏನಾಗಲ್ಲ, ಅವ್ನ ಹೊಡೆದು ಸಾಯಿಸ್ರಿ ಅಂತಾನಂತ ಅಕ್ಬರ್. ಅವಾಗ ಇವರು ಹೆದರ್ಕೊಂಡು ಹೋಗಲ್ಲಲ್ಲ, ಅಕ್ಬರ್ನ ಹೋದಾಗ ಅವನಿಗೂ ಎಲ್ಲ ಗಾಯ ಮಾಡಿಬಿಡ್ತಾವಂತ. ಆವಾಗ ತಪ್ಪಾತಂತ ಹೇಳಿ ಒಬ್ಬ ಸೈನಿಕನ ಕಳಿಸಿ ಅವ್ರನ್ನ ಕಾರಾಗೃಹದಿಂದ ಬಿಡುಗಡೆ ಮಾಡ್ತಾನಂತ. ತುಳಸಿದಾಸರನ್ನ ಕಾರಾಗೃಹದಿಂದ ಬಿಡುಗಡೆ ಮಾಡಿ ಅವ್ರ ಕಾಲಿಗೆ ಬಿದ್ದು, ಗುರುದೇವ ನಂದು ತಪ್ಪಾತು, ನಿಮ್ಮನ್ನು ಕೂಡಿ ಹಾಕಿದ್ದು, ನೀವು ದೊಡ್ಡ ವ್ಯಕ್ತಿ ಇದ್ದೀರಿ ಅಂತ ಹೇಳ್ತಾನೆ. ನನ್ನಿಂದ ಏನು ಸೇವೆ ಆಗಬೇಕು ಹೇಳ್ರಿ, ನಾನು ಮಾಡ್ತೀನಿ ಅಂತ ಹೇಳ್ತಾನಂತ ಅಕ್ಬರ. ಇಲ್ಲ, ಈಗ ನೀವೇನು ಮಾಡಬೇಕಾಗಿಲ್ಲ, ನನ್ನ ಪ್ರಭು ಇದು ಈಗ ನಿನ್ನ ಈ ಒಂದು ಆಸ್ಥಾನ ನನ್ನ ಪ್ರಭುವಿನ ವಾಸಸ್ಥಾನ ಆಯ್ತು. ಯಾಕಂದ್ರೆ ಅವ್ರು ಇಲ್ಲಿ ಪ್ರವೇಶ ಮಾಡ್ಯಾರಂದ್ರೆ ಸಾಕ್ಷಾತ್ ಪ್ರಭುನ ನೆಲೆಸ್ಯಾರಂತ ಅರ್ಥ. ಹಾಗಾಗಿ ನೀ ಈ ಕೋಟಿ ಬಿಟ್ಟು ಹೋಗು ಅಂತ ರಾಜ ಹೇಳ್ತಾರಂತ. ಆ ಪ್ರಕಾರವಾಗಿ ಆ ರಾಜ ಅಕ್ಬರ ಆಗ್ರಾದ ಅದು ಒಂದು ಸಣ್ಣ ಏನು ಕೋಟೆ ಇತ್ತಲ್ಲ ಅದನ್ನು ಬಿಟ್ಟು ಹೋಗಿರ್ತಾನಂತ ಹೇಳ್ತಾರೆ. ಆಮೇಲೆ ಸಾಕ್ಷಾತ್ ಹನುಮಾನನ ಬಂದು ತುಳಸಿದಾಸರಿಗೆ ಆಶೀರ್ವಾದ ಮಾಡಿ, ಈ ನೀನು ರಚಿಸಿರುವಂಥ ಈ ಹನುಮಾನ್ ಚಾಲೀಸನ ಪ್ರತಿನಿತ್ಯವಾಗಿ ಯಾರು ಪಠನೆ ಮಾಡ್ತಾರೆ ಅವರ ಸರ್ವ ಕಷ್ಟಗಳೆಲ್ಲ ದೂರ ಆಗಿ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಾವು ಅಂತ ಹೇಳಿ ಆಶೀರ್ವಾದ ಮಾಡ್ತಾರಂತ ಹನುಮಾನ್ಜಿ. ಅಂಥ ಪವಿತ್ರವಾದ ಹನುಮಾನ್ ಚಾಲೀಸವನ್ನು ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ, ಕಾರ್ಯಸಿದ್ಧಿಗಾಗಿ ಪ್ರತಿದಿನವನ್ನು ಪಠನೆ ಮಾಡಿ ನಾವು ಆ ಭಗವಂತ ಶ್ರೀರಾಮ ಮತ್ತು ಶ್ರೀ ಹನುಮಾನ್ಜಿ ಮತ್ತು ಶ್ರೀ ಗೋಸ್ವಾಮಿ ತುಳಸಿದಾಸರ ಕೃಪೆಗೆ ಪಾತ್ರರಾಗಿ ಎಲ್ಲ ನಮ್ಮ ಇಚ್ಛೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.